ಕೇಳಿ. ಸಿದ್ದರಾಮಯ್ಯ ಬೆನ್ನಲ್ಲೇ ಎಣ್ಣೆ ಸಚಿವ ಆರ್.ಬಿ. ತಿಮ್ಮಾಪುರ ಕೂಡ ಒಂದು ವಿವಾದದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಗ್ರರು ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೇ ಇಲ್ಲ ಅಂದರೆ ಇವರು ಎದುರುಗಡೆ ಇದ್ದು ನೋಡ್ದಂಗೆ ಮುಸ್ಲಿಮರನ್ನು ಕೂಡ ಕೊಂದಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟರು. ಆದರೆ ಮಾಧ್ಯಮದಲ್ಲಿ ಬಂದ ನಂತರ ಕೂಡ ವೈದ್ಯಕೀಯ ಲೋಕವೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಹೌದು ಬಟ್ಟೆ ಬಿಚ್ಚಿಸಿದ್ದಾರೆ, 26 ಜನರ ಪೈಕಿ 20 ಜನರ ಬಟ್ಟೆ ಬಿಚ್ಚಿ ಅವರ ಧರ್ಮವನ್ನು ಅರಿತುಕೊಂಡಿದ್ದಾರೆ. ಅದು ಹೇಳೋದು ಮಾತ್ರವಲ್ಲ, ಒಬ್ಬರು ಕ್ರಿಶ್ಚಿಯನ್ ಅವರ ಪತ್ನಿ ಹೇಳ್ತಾ ಇದ್ರು, ನಮ್ಮ ಹತ್ರ ಕೇಳಿದ್ರು ಏನು ಹೆಸರು ಅಂತ ಕೇಳಿದ್ರು, ಹಿಂದೂನಾ ಮುಸ್ಲಿಮ ಕೇಳಿದ್ರು, ನಾವು ಕ್ರಿಶ್ಚಿಯನ್ ಅಂದ್ವಿ, ನಾವು ಕ್ರಿಶ್ಚಿಯನ್ ಆಗಿದ್ವಿ. ಕಲ್ಮಾ ಪಠಿಸೋಕೆ ಹೇಳಿದರು. ಕಲ್ಮಾ ಅಂತಂದರೆ ನಾನು ನೆನ್ನೆ ಕೂಡ ಹೇಳಿದೆ, ಲಾ ಇಲಾಹ ಇಲ್ಲೆಲ್ಲ ಮೊಹಮ್ಮದ್ ರಸೂಲಿಲ್ಲ ಅಂತೇಳಿ. ನಿಮಗೆ ಮತಾಂತರ ಮಾಡುವಾಗಲೂ ಕೂಡ 3 ಸಲ ಹಂಗೆ ಮಾಡ್ತಾರೆ. ಹಂಗೆ ಮಾಡಿದರೆ ಮತಾಂತರ ಆಗೋಯ್ತು ಅಂತ. ಆರ್.ಬಿ. ತಿಮ್ಮಾಪುರ ಹೇಳ್ತಾ ಇರೋದು ಅಂಥದ್ದು ಮಾಡೇ ಇಲ್ಲ ಅಂತ. ಇದು ಎಷ್ಟು ಶುದ್ಧ ಸುಳ್ಳು ಅಂತಂದರೆ, ಬನ್ನಿ ಈ ಸ್ಟೋರಿ ನೋಡ್ಕೊಂಬನ್ನಿ. ಆಮೇಲೆ ಕೆಲವರು ಇದಾರಲ್ಲ ನಮ್ಮ ಘಟಾನುಘಟಿ ಗಂಜಿ ಕೇಂದ್ರಗಳು, ಅದರ ಬಗ್ಗೆ ಕೂಡ ಹೇಳ್ತೀನಿ ಈ ರಿಪೋರ್ಟು. ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗುತ್ತೆ. ನಾವು ನಿಂತ್ಕೊಂಡು ಕೇಳಿ ಹೊಡೆಯೋಷ್ಟು ವ್ಯವಧಾನ ಯಾಕೆ ಇರುತ್ತೆ? ಹಿಂದೂ ಐಡಿ ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು. ಯಾರೇ ಸತ್ರು ರಾಜಕೀಯ ಹೆಂಗ್ ಲಾಭ ತಗೋಬೇಕು ಅನ್ನೋದೇ ನಿಮ್ ಧ್ಯೇಯ ಆದ್ರೆ ಹಿಂದೂ ಅಷ್ಟೇ ಹುಡುಕಿ ಪಹಲ್ಗಾಮ್ ಉಗ್ರರ ದಾಳಿ ಬಗ್ಗೆ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ವಿವಾದಿತ ಹೇಳಿಕೆ ನೀಡುತ್ತಲೇ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವ ಅಗತ್ಯವಿಲ್ಲ ಎನ್ನುವ ಸಿದ್ದರಾಮಯ್ಯ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಇದರ ನಡುವೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಕೂಡ ಪಹಲ್ಗಾಮ್ ದಾಳಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಜಾತಿ ಕೇಳಿ ಹೊಡೆಯೋಕೆ ಆಗುತ್ತಾ ಯೋಚಿಸಿ. ಸಿಎಂ ಬಳಿಕ ಸಚಿವರಿಂದಲೂ ವಿವಾದಾತ್ಮಕ ಹೇಳಿಕೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ಜಾತಿ ಕೇಳಿ ಹೊಡೆಯೋಕೆ ಆಗುತ್ತಾ, ನೀವೇ ಯೋಚನೆ ಮಾಡಿ, ಬಡಬಡ ಅಂತ ಗುಂಡು ಹೊಡಿತಾನೆ, ಓಡಿ ಹೋಗ್ತಾನೆ ಎಂದು ಹೇಳಿದ್ದಾರೆ. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗತ್ತೇನ? ನೀನೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಹೊಡಬಡಂಗೆ ಹೊಡಿತಾನೆ, ಓಡಿ ಹೋಗ್ತಾನೆ. ನಾವು ನಿಂತ್ಕೊಂಡು ಕೇಳಿ ಹೊಡೆಯೋಷ್ಟು ವ್ಯವಧಾನ ಯಾರಿಗಿರೋದು? ಹಿಂದೂನಾ ಅಂತ ಕೇಳಿ ಕೊಂದಿದ್ರ? ಯಾರೇ ಸತ್ರು ಅದನ್ನ ರಾಜಕೀಯವಾಗಿ ಹೆಂಗ್ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದ್ರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಂತ ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸೋದು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದ್ರು. ಏನು ಇದಕ್ಕೆಲ್ಲ ಅಂತಾರೆ? ಭಯೋತ್ಪಾದಕರು ಮುಸ್ಲಿಮರನ್ನು ಕೊಂದಿಲ್ವಾ? ನೋಡಿ, ಬೇವುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದಾಗ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ಐಡಿ ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು, ಮುಸ್ಲಿಮ್ನ ಕೊಂದಿಲ್ಲ ಅವರು. ಕಾಂಗ್ರೆಸ್ಸಿಗರು ಪಾಕ್ ಪರ ಮಾತಾಡ್ತಿದ್ದಾರೆ. ಆದ್ರೆ ಇಂಥ ಅಯೋಗ್ಯರು ಕಾಂಗ್ರೆಸ್ಸಿಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ. ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯಗೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಯಾರು? ಕರ್ನಾಟಕ ಮುಖ್ಯಮಂತ್ರಿ. ಅದನ್ನ ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಸೈನ್ಯ. ಕಾಂಗ್ರೆಸ್ ನಾಯಕರಿಗೆ ಬರೋ ವೋಟ್ನದ್ದೇ ಚಿಂತೆ. ಅವ್ರಿಗಿರೋದು ಒಂದೇ ಕಳಕಳಿ ಕಾಳಜಿ, ವೋಟ್ ಬ್ಯಾಂಕ್ ರಾಜಕಾರಣದ ಕಳಕಳಿ ಕಾಳಜಿ ಬಿಟ್ರೆ ಬೇರೆ ಯಾವುದೇ ಕಳಕಳಿ ಕಾಳಜಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ, ಸಿದ್ದರಾಮಯ್ಯನವ್ರ ಮಂತ್ರಿಮಂಡಲದ ಸದಸ್ಯರಿಗೂ ಇಲ್ಲ. ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಸುತ್ತಿ ಬಳಸಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿಲ್ಲ ಎನ್ನುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇಳಿ. ಸಿದ್ದರಾಮಯ್ಯ ಬೆನ್ನಲ್ಲೇ ಎಣ್ಣೆ ಸಚಿವ ಆರ್.ಬಿ. ತಿಮ್ಮಾಪುರ ಕೂಡ ಒಂದು ವಿವಾದದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಗ್ರರು ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೇ ಇಲ್ಲ ಅಂದರೆ ಇವರು ಎದುರುಗಡೆ ಇದ್ದು ನೋಡ್ದಂಗೆ ಮುಸ್ಲಿಮರನ್ನು ಕೂಡ ಕೊಂದಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟರು. ಆದರೆ ಮಾಧ್ಯಮದಲ್ಲಿ ಬಂದ ನಂತರ ಕೂಡ ವೈದ್ಯಕೀಯ ಲೋಕವೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಹೌದು ಬಟ್ಟೆ ಬಿಚ್ಚಿಸಿದ್ದಾರೆ, 26 ಜನರ ಪೈಕಿ 20 ಜನರ ಬಟ್ಟೆ ಬಿಚ್ಚಿ ಅವರ ಧರ್ಮವನ್ನು ಅರಿತುಕೊಂಡಿದ್ದಾರೆ. ಅದು ಹೇಳೋದು ಮಾತ್ರವಲ್ಲ,
ಒಬ್ಬರು ಕ್ರಿಶ್ಚಿಯನ್ ಅವರ ಪತ್ನಿ ಹೇಳ್ತಾ ಇದ್ರು, ನಮ್ಮ ಹತ್ರ ಕೇಳಿದ್ರು, ಏನು ಹೆಸರು ಅಂತ ಕೇಳಿದ್ರು. ಹಿಂದೂನಾ ಮುಸ್ಲಿಮಾ ಕೇಳಿದ್ರು, ನಾವು ಕ್ರಿಶ್ಚಿಯನ್ ಅಂದ್ವಿ, ನಾವು ಕ್ರಿಶ್ಚಿಯನ್ ಆಗಿದ್ವಿ. ಕಲ್ಮಾ ಪಠಿಸೋಕೆ ಹೇಳಿದರು. ಕಲ್ಮಾ ಅಂತಂದರೆ ನಾನು ನೆನ್ನೆ ಕೂಡ ಹೇಳಿದೆ, ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ್ ರಸೂಲಿಲ್ಲ ಅಂತೇಳಿ. ನಿಮಗೆ ಮತಾಂತರ ಮಾಡುವಾಗಲೂ ಕೂಡ 3 ಸಲ ಹಂಗೆ ಮಾಡ್ತಾರೆ. ಹಂಗೆ ಮಾಡಿದರೆ ಮತಾಂತರ ಆಗೋಯ್ತು ಅಂತ. RB ತಿಮ್ಮಾಪುರ ಹೇಳ್ತಾ ಇರೋದು, ಅಂಥದ್ದು ಮಾಡೇ ಇಲ್ಲ ಅಂತ. ಇದು ಎಷ್ಟು ಶುದ್ಧ ಸುಳ್ಳು ಅಂತಂದರೆ, ಬನ್ನಿ ಈ ಸ್ಟೋರಿ ನೋಡ್ಕೊಂಬನ್ನಿ. ಆಮೇಲೆ ಕೆಲವರು ಇದಾರಲ್ಲ ನಮ್ಮ ಘಟಾನುಘಟಿ ಗಂಜಿ ಕೇಂದ್ರಗಳು, ಅದರ ಬಗ್ಗೆ ಕೂಡ ಹೇಳ್ತೀನಿ ಈ ರಿಪೋರ್ಟ್. ಜಾತಿ ಕೇಳ್ಕೊಂಡು ಹೊಡೆಯಕ್ಕಾಗತ್ತೆ. ನಾವು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾಕೆ ಇರುತ್ತೆ? ಹಿಂದೂ ಐಡಿ ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು. ಯಾರೇ ಸತ್ರು ಅದ್ರ ರಾಜಕೀಯಕ್ಕೆ ಹೆಂಗ್ ಲಾಭ ತಗೋಬೇಕು ಅನ್ನೋದೇ ನಿಮ್ ದೇಹ ಆದ್ರೆ ಹಿಂದೂ ಅಷ್ಟೇ ಹುಡುಕಿ ಪಹಲ್ಗಾಮ್ ಉಗ್ರರ ದಾಳಿ ಬಗ್ಗೆ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ವಿವಾದಿತ ಹೇಳಿಕೆ ನೀಡುತ್ತಲೇ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವ ಅಗತ್ಯವಿಲ್ಲ ಎನ್ನುವ ಸಿದ್ದರಾಮಯ್ಯ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಇದರ ನಡುವೆ ಅಬಕಾರಿ ಸಚಿವ RB ತಿಮ್ಮಾಪುರ್ ಕೂಡ ಪಹಲ್ಗಾಮ್ ದಾಳಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಜಾತಿ ಕೇಳಿ ಹೊಡೆಯೋಕೆ ಆಗುತ್ತಾ ಯೋಚಿಸಿ. ಸಿಎಂ ಬಳಿಕ ಸಚಿವರಿಂದಲೂ ವಿವಾದಾತ್ಮಕ ಹೇಳಿಕೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅಬಕಾರಿ ಸಚಿವ RB ತಿಮ್ಮಾಪುರ್, ಜಾತಿ ಕೇಳಿ ಹೊಡೆಯೋಕೆ ಆಗುತ್ತಾ, ನೀವೇ ಯೋಚನೆ ಮಾಡಿ, ಬಡಬಡ ಅಂತ ಗುಂಡು ಹೊಡಿತಾನೆ, ಓಡಿ ಹೋಗ್ತಾನೆ ಎಂದು ಹೇಳಿದ್ದಾರೆ. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯಕ್ಕಾಗತ್ತೇನ? ನೀನೇ ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಹೊಡಬಡಬಡಂಗೆ ಹೊಡಿತಾನೆ, ಓಡಿ ಹೋಗ್ತಾನೆ. ನಾವು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರೋದು? ಹಿಂದೂನ ಅಂತ ಕೇಳಿ ಕೊಂದಿದ್ರ? ಯಾರೇ ಸತ್ರು ಅದನ್ನ ರಾಜಕೀಯವಾಗಿ ಹೆಂಗ್ ಲಾಭ ತಗೋಬೇಕು ಅನ್ನೋದೇ ನಿಮ್ ದೇಹ ಆದ್ರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕು? ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸೋದು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದ್ರು. ಏನು ಇದಕ್ಕೆಲ್ಲ ಅಂತಾರೇನ್ರಿ? ಭಯೋತ್ಪಾದಕರು ಮುಸ್ಲಿಮರನ್ನು ಕೊಂದಿಲ್ವಾ? ನೋಡಿ, ಬೇವುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು BJP ಸರ್ಕಾರದಾಗ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ID ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಕಾಂಗ್ರೆಸ್ಸಿಗರು ಪಾಕ್ ಪರ ಮಾತಾಡ್ತಿದ್ದಾರೆ. ಆದ್ರೆ ಇಂಥ ಅಯೋಗ್ಯರು ಕಾಂಗ್ರೆಸ್ಸಿಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ. ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯಗೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಯಾರು? ಕರ್ನಾಟಕ ಮುಖ್ಯಮಂತ್ರಿ. ಅದನ್ನ ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಸೈನ್ಯ. ಕಾಂಗ್ರೆಸ್ ನಾಯಕರಿಗೆ ಬರೋ ವೋಟ್ನದ್ದೇ ಚಿಂತೆ. ಅವ್ರಿಗಿರೋದು ಒಂದೇ ಕಳಕಳಿ ಕಾಳಜಿ, ವೋಟ್ ಬ್ಯಾಂಕ್ ರಾಜಕಾರಣದ ಕಳಕಳಿ ಕಾಳಜಿ ಬಿಟ್ರೆ ಬೇರೆ ಯಾವುದೇ ಕಳಕಳಿ ಕಾಳಜಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ, ಸಿದ್ದರಾಮಯ್ಯನವ್ರ ಮಂತ್ರಿಮಂಡಲದ ಸದಸ್ಯರಿಗೂ ಇಲ್ಲ. ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಸುತ್ತಿ ಬಳಸಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿಲ್ಲ ಎನ್ನುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.